ಮಂಡ್ಯದಲ್ಲಿ ರೈತರ ಸಮಸ್ಯೆಗಳ ಕುರಿತ ಸಭೆ ವಾಗ್ವಾದಕ್ಕೆ ತಿರುಗಿಬಿಟ್ಟಿದೆ. ಚೆಸ್ಕಾಂ ಅಧಿಕಾರಿಗಳು ರೈತರ ಕರೆಗಳಿಗೆ ಸ್ಪಂದಿಸದೆ ಉದ್ದಟತನವನ್ನು ತೋರಿಸುತ್ತಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಹೌದು, ಈ ಸಂದರ್ಭದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ರೈತರ ಎದುರು ಏರು ಧ್ವನಿಯಲ್ಲಿ ಗದರಿಸಿದ್ದಾರೆ. ತಕ್ಷಣ ಕರೆ ಸ್ವೀಕರಿಸಿ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಕೊಡಬೇಕು ಅಂತ ತಿಳಿಸಿದ್ದಾರೆ. ಕಟ್ಟುನಿಟ್ಟಿನ ಸೂಚನೆ ರವಾನೆ ಮಾಡಿದ್ದಾರೆ. ಲೋಡ್ ಶೆಡ್ಡಿಂಗ್ನಿಂದಾಗಿ ರೈತರಿಗೆ ಯಾವುದೇ ತೊಂದರೆ ಆಗದಂತೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ತಿಳಿಸಿದ್ದಾರೆ. ಶಾಸಕರ ತರಾಟೆಯಿಂದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಈ ರೀತಿಯ ತಪ್ಪು ಮರುಕಳಿಸೋದಿಲ್ಲ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ನಾವು ಪಬ್ಲಿಷ್ ಮಾಡಬೇಕು. ಇದನ್ನ ತೆಗೆದು ಜನರಿಗೆ ಅರ್ಥ ಆಗಂಗೆ ಸಿಂಪಲ್ ಆಗಿ ಕೊಡ್ಬೇಕು. ಅವಾಗ ಕೊಟ್ಟಾಗ ನಮಗೆ ಅವ್ರಿಗೆ ಮಾಹಿತಿ ಕೊರತೆಯಿಂದ ಎಲ್ಲರಿಗೂ ತಲೆ ಕೆಟ್ಟೋಗ್ತಾ ಇದೆ. ಮೊನ್ನೆ ಏನು ಫೋನ್ ಮಾಡಿದ್ರು ಅಂದರೆ ಆಮೇಲೆ ಇವ್ರು ಫೋನ್ ಮಾಡಿದ್ರೆ ಅವ್ರ ಮೇಲೆ ಹೇಳ್ತಾರೆ, ಅವ್ರು ಫೋನ್ ಮಾಡಿದ್ರೆ ಇವ್ರ ಮೇಲೆ ಹೇಳ್ತಾರೆ. ಮಾತಾಡಬೇಡ, ರೈತರ ಹತ್ರ ನೀವು ಮಾತಾಡ್ತೀರ ಅಂತಾನೆ. ರೈತರ ಹತ್ರ ಇಲ್ಲ. ಈಗ ಅವ್ರು ಏನು ಹೇಳ್ತಾರೆ, ನೀವು ಫೋನ್ ರಿಸೀವ್ ಮಾಡಲ್ಲ. ಯಾಕೆ ಫೋನ್ ರಿಸೀವ್ ಮಾಡಲ್ಲ? ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಮಾಡ್ತೀರಿ ಮೇಡಮ್ ನೀವು? ಕೇಸಲ್ಲಿ ಈಗ ನಾವು 4 ಗಂಟೆಗೆ ಫೋನ್ ಮಾಡಿದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಜವಾಬ್ದಾರಿ ಯಾರು? ಸರ್, ಈಗ ಏನಂದ್ರೆ ನಮ್ಮ ಸೆಕ್ಷನ್ ಬೇರೆ ಸೆಕ್ಷನ್ ಅವ್ರದ್ದೆಲ್ಲ ನಾವೇನು ಮಾತಾಡಿದಾಗ ಈಗ ಮಿಕ್ಕಿದ ಸೆಕ್ಷನ್ ಅವ್ರು ಯಾರಿದ್ದಾರೆ? ಎಲ್ಲ ಸೆಕ್ಷನ್ ಅವರು ಇದ್ದೀರಾ? ಯಾಕ್ರಿ ಸಮಸ್ಯೆ ಆಯ್ತೈತೆ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, ಆಕ್ಚುಲಿ ರೈತರಿಗೆ ಏನೆಲ್ಲ ಸಮಸ್ಯೆ ಆಗ್ತಾ ಇತ್ತು? ಈಗ ದರ್ಶನ್ ಪುಟ್ಟಣ್ಣಯ್ಯ ಅವರು ಅಧಿಕಾರಿಗಳನ್ನ ಪ್ರಶ್ನೆ ಮಾಡೋ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಏನು ಸಮಜಾಯಿಷಿ ಕೊಡ್ತಾ ಇದ್ರು? ಹೌದು ದಿವ್ಯ, ರೈತರ ಸಮಸ್ಯೆಯನ್ನ ಕೇಳದ ಸೇಸ್ ಅಧಿಕಾರಿಗಳಿಗೆ ಈಗ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ತರಾಟೆಯನ್ನ ತೆಗೆದುಕೊಂಡಂತ ಆ ಸಂಗತಿ ಕೂಡ ಬೆಳಗ್ಗೆ ಬಂದಿತ್ತು. ಮಂಡ್ಯದಲ್ಲಿ ಏನು ಒಂದು ಕುಂದುಕೊರತೆ ಇತ್ತು, ಸೇಸ್ನ ಕಚೇರಿಯ ಕುಂದುಕೊರತೆ ಸಭೆಯಲ್ಲಿ ರೈತರ ಕರೆಯನ್ನ ಸ್ವೀಕರಿಸದೆ ಅಧಿಕಾರಿಗಳು ಉದ್ಘಾಟನವನ್ನು ಕೂಡ ತೋರ್ತಾ ಇದ್ರ ಬಗ್ಗೆ ರೈತರು ಏನೋ ಒಂದು ಶಾಸಕರ ಬಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ರು, ಆರೋಪವನ್ನ ಮಾಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ನಿನ್ನೆ ನಡೆದಂತ ಒಂದು ಸಭೆಯಲ್ಲಿ ಈಗ ರೈತರ ಆ ಒಂದು ಅಹವಾಲನ್ನ ಕೇಳದೆ ಕರೆಗಳನ್ನ ಸ್ವೀಕರಿಸಿದಂತ ಅಧಿಕಾರಿಗಳಿಗೆ ತರಾಟೆಯನ್ನ ಕೂಡ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ತೆಗೆದುಕೊಂಡಿರುವಂತದ್ದು. ಲೋಡ್ ಶೆಡ್ಡಿಂಗ್ ನಿಂದ ರೈತರಿಗೆ ಯಾವುದೇ ತೊಂದರೆ ಆಗ ರೀತಿಯಲ್ಲಿ ನೋಡ್ಕೊಳ್ಳುವಂತೆ ಒಂದು ಸೂಚನೆಯನ್ನ ಕೂಡ ನೀಡಿದ್ದಾರೆ. ಜೊತೆಗೆ ಅಧಿಕಾರಿಗಳಿಗೆ ತರಾಟೆಯನ್ನ ತೆಗೆದುಕೊಂಡು ಒಂದು ಕ್ಷಮೆಯನ್ನ ಕೂಡ ಕೇಳುವಂತೆ, ರೈತರಲ್ಲಿ ಕ್ಷಮೆಯನ್ನ ಕೂಡ ಯಾಚಿಸುವಂತೆ ಅಧಿಕಾರಿಗಳಿಗೆ ಈಗ ದರ್ಶನ್ ಪುಟ್ಟಣ್ಣಯ್ಯ ತಾಕೀತನ್ನು ಕೂಡ ಮಾಡಿರುವಂತ ಆ ಘಟನೆ ಕೂಡ ಜರುಗಿರುವಂತದ್ದು. ದಿವ್ಯಾ, ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರಸನ್ನ, ಅಭಿವೃದ್ಧಿಗಳು ನಡೀತಾ ಇದೆ. ಆದಷ್ಟು ಎಲ್ಲ ಕಾರ್ಯಕ್ರಮಗಳನ್ನು ಸರ್ಕಾರದಿಂದ ಬರೋಂಥ ಅನುದಾನಗಳಲ್ಲಿ ನಾವು ಎಲ್ಲ ಥರ ಯಾವ್ಯಾವ ಊರುಗಳಲ್ಲಿ ಮತ್ತು ಅದ್ರ ಜೊತೆಗೆ ಎಲ್ಲಿ ಸಮಸ್ಯೆಗಳಿದೆ ಅದನ್ನೆಲ್ಲ ಅಡ್ರೆಸ್ ಮಾಡ್ತಾ ಇದ್ದೀವಿ. ಹೌದು, ಅವೇರಳ್ಳಿಯಲ್ಲಿ ಬಂದಿದ್ದು ನಾನು ಹೋಗಿದ್ದೆ, ತೋರಿಸಿದ್ರು, ಒಂದು ರಸ್ತೆ ಮಾಡಿಸ್ಬೇಕು ಅಂತ ಹೇಳಿದರು. ಸರ್ಕಾರದಿಂದ ತಕ್ಷಣವೇ ಈಗ ಅವ್ರು ತೋರಿಸಿದ್ದಕ್ಕೂ ನಾವು ರಸ್ತೆ ಅವರ ಹಬ್ಬ ಇದ್ದಿದ್ದಕ್ಕೂ ಒಂದು 3-4 ವಾರಗಳಿದೆ ಅಷ್ಟೇ ಸಮಯ ಇದ್ದಿದ್ದು. ಅಷ್ಟೊತ್ತಿಗೆ ಇಡೀ ಕೆಲಸಗಳನ್ನು ಮಾಡ್ಸೋಕ್ಕೆ ಈಗ ಸರ್ಕಾರ ದುಡ್ಡು ತರಬೇಕು, ಟೆಂಡರ್ ಆಗಬೇಕು ಅಥವಾ ಅಭಿವೃದ್ಧಿಗಳು ನಡೀತಾ ಇದೆ. ಆದಷ್ಟು ಎಲ್ಲ ಕಾರ್ಯಕ್ರಮಗಳನ್ನು ಸರ್ಕಾರದಿಂದ ಬರೋಂಥ ಅನುದಾನಗಳಲ್ಲಿ ನಾವು ಎಲ್ಲ ಥರ ಯಾವ್ಯಾವ ಊರುಗಳಲ್ಲಿ ಮತ್ತು ಅದ್ರ ಜೊತೆಗೆ ಎಲ್ಲಿ ಸಮಸ್ಯೆಗಳಿದೆ ಅದನ್ನೆಲ್ಲ ಅಡ್ರೆಸ್ ಮಾಡ್ತಾ ಇದ್ದೀವಿ. ಹೌದು, ಅವೇರಳ್ಳಿಯಲ್ಲಿ ಬಂದಿದ್ದು ನಾನು ಹೋಗಿದ್ದೆ, ತೋರಿಸಿದ್ರು, ಒಂದು ರಸ್ತೆ ಮಾಡಿಸ್ಬೇಕು ಅಂತ ಹೇಳಿದರು. ಸರ್ಕಾರದಿಂದ ತಕ್ಷಣವೇ ಈಗ ಅವ್ರು ತೋರಿಸಿದ್ದಕ್ಕೂ ನಾವು ರಸ್ತೆ ಅವರ ಹಬ್ಬ ಇದ್ದಿದ್ದಕ್ಕೂ ಒಂದು 3-4 ವಾರಗಳಿದೆ ಅಷ್ಟೇ ಸಮಯ ಇದ್ದಿದ್ದು. ಅಷ್ಟೊತ್ತಿಗೆ ಇಡೀ ಕೆಲಸಗಳನ್ನು ಮಾಡ್ಸೋಕ್ಕೆ ಈಗ ಸರ್ಕಾರ ದುಡ್ಡು ತರಬೇಕು, ಟೆಂಡರ್ ಆಗಬೇಕು ಅಥವಾ ಅಭಿವೃದ್ಧಿಗಳು ನಡೀತಾ ಇದೆ. ಆದಷ್ಟು ಎಲ್ಲ ಕಾರ್ಯಕ್ರಮಗಳು